ಟೈಮ್ ಸಿಗಲ್ಲ. ಆದ ಕಾರಣ ಇದು ಸ್ವಲ್ಪ ಉಪಯುಕ್ತವಾಗಿದೆ. ನಮ್ಮ ಮನೆಗೆ ನ್ಯೂ ಮೆಂಬರ್ ಬಂದಿದ್ದಾರೆ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸ್ಮೈಲಿ ದೀಕ್ಷಾ. ಏನಪ್ಪ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ನಮ್ಮ ಮನೆಗೆ ಹೊಸೊಬ್ಬರು ಅತಿಥಿ ಬಂದಿದ್ದಾರೆ. ಏನು ಎತ್ತ ಅಂತ ತೋರಿಸ್ತೀನಿ ನೋಡಿ. ನ್ಯೂ ಮೆಂಬರ್, ನಮ್ಮ ಮನೆಗೆ ನ್ಯೂ ಮೆಂಬರ್ ಬಂದಿದ್ದಾರೆ ನೋಡಿ. ಏನು ಅಂತ ಇದೆ ಎಲ್ಲರಿಗೂ ನನಗೆ ಗೆಸ್ ಮಾಡೋಕ್ಕಾಗುತ್ತಾ? ನಾನೇ ಹೇಳ್ತೀನಿ. ಇದು ಮಸಾಜ್ ಮಾಡೋದು ಫ್ರೆಂಡ್ಸ್. ಇದು ಕಾಲು ಮಸಾಜು ಎಲ್ಲ ಮಾಡೋದಂತೆ. ಅದಕ್ಕೆ ಇವಾಗ ನನಗೇನು ಡೀಟೇಲ್ಸ್ ಗೊತ್ತೋ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ನೋಡಿ. ಇವಾಗ ಬಂತು ಕೊರಿಯರಿಂದ. ಅದಕ್ಕೆ ಫಸ್ಟು ಓಪನ್ ಮಾಡೋಣ, ನೋಡೋಣ ಏನೇನು ಇದರಿಂದ ಅನುಕೂಲ ಅಂತ ತೋರಿಸ್ತೀನಿ ನಿಮ್ಮೆಲ್ಲರಿಗೂ ನೋಡಿ. ಆಲ್ ದ ಬೆಸ್ಟ್ ಹೇಳಿ ಎಲ್ಲರಿಗೂ. ಈಗ ಲೈಫಲ್ಲಿ ಫಸ್ಟು ಬೇಕಾಗಿರೋದು ಅಂದರೆ ಆರೋಗ್ಯ ಎಲ್ಲರಿಗೂ ಅಲ್ವಾ ಫ್ರೆಂಡ್ಸ್? ಮೊದಲನೇದಾಗಿ ಏನಪ್ಪ ಅಂದರೆ ಲೈಫಲ್ಲಿ ಆರೋಗ್ಯ ಚೆನ್ನಾಗಿರಬೇಕು. ಅದರಿಂದ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು. ಏನು ನೋಡಿಕೊಂಡ್ರೂ ಒಂದಲ್ಲ ಒಂದು ಬಂದೇ ಬರುತ್ತೆ. ಆದರೂ ಏನೋ ಮಾಡಬೇಕು, ವಾಕಿಂಗು ಅದು ಇದು ಆಗಲ್ಲ. ಆಚೆ ಹೋಗೋಕ್ಕೆ ವಯಸ್ಸಾದವ್ರು ಇರ್ತಾರೆ, ಮಕ್ಕಳಿರ್ತಾರೆ. ಅದಕ್ಕೋಸ್ಕರ ಇವಾಗ ಟೈಮು ಆಗಲ್ಲ. ಈಗೆಲ್ಲ IT-BT ಕಂಪ್ನಿಗಳು ಇರೋದ್ರಿಂದ ಕೂತ್ಕೊಂಡು ಕೆಲಸ ಮಾಡೋರು ತುಂಬ ಜನ ಇದ್ದಾರೆ. ಓಡಾಡಬೇಕು, ಸ್ವಲ್ಪ ಟೈಮ್ ಸಿಗಲ್ಲ. ಆದ ಕಾರಣ ಇದು ಸ್ವಲ್ಪ ಉಪಯುಕ್ತವಾಗಿದೆ. ಇದು ಈ ಮಿಷಿನ್ ಉಪಯುಕ್ತ ಆಗಿರೋದ್ರಿಂದ ಇವಾಗ ನಮ್ಮ ಮನೇಲಿ ಸ್ವಲ್ಪ ಎಲ್ಲರೂ ವಯಸ್ಸಾದವರು ಇದ್ದಾರೆ. ಸ್ವಲ್ಪ ಎಲ್ಲ ಬ್ಯುಸಿ ಇರೋದ್ರಿಂದ ವಾಕಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದು ಅನುಕೂಲ ತುಂಬ ಅಂತ ಹೇಳಿದ್ರು. ಅದಕ್ಕೆ ನಾವು ನೋಡೋಣ ಅಂತ ತರಿಸಿದ್ದೀವಿ. ನಿಮ್ಮ ಮುಂದೆ ಓಪನ್ ಮಾಡ್ತಾಯಿದ್ದೀನಿ. ಇದರಿಂದ ಏನೇನು ಅನುಕೂಲ, ಯಾವ ರೀತಿ ಏನು ಅಂತ ಎಲ್ಲ ನಿಮಗೆ ತೋರಿಸ್ತೀನಿ ನೋಡಿ. ಇದು 16 kg ಏನೋ ಇದೆಯಂತೆ ನೋಡಿ ಫ್ರೆಂಡ್ಸ್. ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಆಯಿತು ನೋಡಿ. ಬುಕ್ ಎಲ್ಲ ಕೊಟ್ಟಿದ್ದಾರೆ, ಮ್ಯಾನ್ಯುಲ್ ಕೊಟ್ಟಿದ್ದಾರೆ, ಯಾವ ರೀತಿ ಮಾಡಬೇಕು ಏನು ಹೇಗೆ ಅಂತ ಪ್ರೊಸೀಜರ್ ಎಲ್ಲ ಇದರಲ್ಲಿದೆ ಫ್ರೆಂಡ್ಸ್. ನಾನು ನೋಡ್ತಾ ಇದ್ದೀನಿ ನೋಡಿ. ಫಸ್ಟ್ ಟೈಮ್ ನಿಮ್ಮ ಮುಂದೆನೇ ಎಲ್ಲ ಓಪನ್ ಮಾಡ್ತಿರೋದು. ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನೋಡಿ. ಫುಲ್ ಇದೆ, ಏನೇನೋ ಇದರಿಂದ ತುಂಬ ಹೆಲ್ಪ್ ಇದೆ, ತುಂಬ ಅನುಕೂಲ ಇದೆ ಫ್ರೆಂಡ್ಸ್ ಇದು ನೋಡಿ. ಆಮೇಲೆ ಇದ್ರ ಬಗ್ಗೆ ಓದ್ಬಿಟ್ಟು ಹೇಳ್ತೀನಿ. ನಾನು ಫಸ್ಟ್ ಟೈಮ್ ಓದಿಲ್ಲ ಇನ್ನು ನೋಡಿ. ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್. ಎಷ್ಟು ಸೆಕ್ಯೂರಾಗಿ ಮಾಡಿದ್ದಾರೆ ಅಲ್ಲ. ಇದ್ರ ಬಗ್ಗೆ ಏನಾದರೂ ಆಸಕ್ತಿ ಇದ್ದು ನಿಮ್ಗೆ ಯಾರಿಗಾನ ಬೇಕು ಅಂತಂದರೆ ನನಗೆ ಕಮೆಂಟ್ ಹಾಕಿ. ನಾನು ಅಡ್ರೆಸ್ ಎಲ್ಲ ಇದ್ರ ಬಗ್ಗೆ ಹೇಳ್ತೀನಿ ನೋಡಿ. ಇದೇನೇನೋ ಕೊಟ್ಟಿದ್ದಾರೆ ಇದು ಅದ್ರ ಬಗ್ಗೆ. ಇವಾಗಿನ ಇದರಲ್ಲಿ ತುಂಬ ಹೆಲ್ಪ್ಫುಲ್ ಅಂತ ಹೇಳಿದ್ರು. ಲಗ್ಗಿದೆ ಇದು ನೋಡಿ ಫ್ರೆಂಡ್ಸ್. ಎಲ್ಲ ಓಪನ್ ಮಾಡಿದ್ವಿ. ಈ ಥರ ಇದೆ. BCM ಮಿಷಿನ್ ಅಂತಾರೆ, ಬೆಡ್ ಸರ್ಕ್ಯುಲರ್ ಮಿಷಿನ್ ಅಂತ ಇದು ನೋಡಿ. ಇದು ಫುಟ್ಟು, ಇಲ್ಲಿ ಕಾಲ್ಗಳು ಇಟ್ಕೊಳ್ಳೋದು. ಇದು ರಿಮೋಟ್ ಟೈಪ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಮ್ಯಾನ್ಯುಲ್ ಹೇಳ್ತೀನಿ ನಾನು, ಏನು ಹೇಗೆ ಯಾವ ಥರ ಇದು ಅಂತ. ನಾನಿನ್ನೂ ಓದಿಲ್ಲ. ಅದು ಮ್ಯಾನ್ಯುಲ್ ಎಲ್ಲ ಓದ್ಬಿಟ್ಟು ಎಲ್ಲ ಹೇಳ್ತೀನಿ ಯಾವ ಥರ ಅಂತ ನೋಡಿ. ಇದು ವೆಯ್ಟ್ ಬಂದು ನೋಡಿ, ವೆಯ್ಟ್ ಇದೆ. ನನಗೆ ಎತ್ತಕ್ಕಾಗಿಲ್ಲ, ನಮ್ಮ ಅಬ್ಬಿ ಎತ್ತಿದ್ರು. 16 kg ಬರುತ್ತೆ. ಇದ್ರೆ ಹಾಕ್ಕೊಂಡು ನಾವು ಮಾಡ್ಬೋದು. ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಚೆನ್ನಾಗಿದೆ. ನನಗೆ ಏನೇನು ಇದರಿಂದ ಅನುಕೂಲ ಆಯಿತು ಎಲ್ಲ ಹೇಳ್ತೀನಿ ಇನ್ನೊಂದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನೋಡಿ. ಹೇಗಿದೆ ಅಂತ ನೋಡಿ. ನಾನು ಹಾಕಿಲ್ಲ, ಸ್ವಿಚ್ ಹಾಕಿದಾಗ ಗೊತ್ತು. ನಮ್ಮನೆಗೆ ಏನೋ ಒಂದು ವಸ್ತು ಬಂದರೂ ನಾನು ಎಲ್ಲದಕ್ಕೂ ಪೂಜೆ ಮಾಡಿ ನಾನು ಸ್ವಾಗತಿಸ್ತೀನಿ ಫ್ರೆಂಡ್ಸ್ ನೋಡಿ. ಇದು ನಮ್ಮನೆಗೆ ಬಂದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಅದಕ್ಕೆ ಪೂಜೆ ಮಾಡೋಣ ಅಂತ ಎಲ್ಲ ಮಾಡ್ತಾಯಿದ್ದೀನಿ.
ಇದ್ರ ಬಗ್ಗೆ ಇನ್ನು ಡೀಟೇಲ್ಸು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸ್ವಲ್ಪ ಗೊತ್ತು ನನಗೆ ಇದ್ರ ಬಗ್ಗೆ, ಅದಕ್ಕೋಸ್ಕರ ಫುಲ್ ಡೀಟೇಲ್ಸು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನೋಡಿ, ಆದಷ್ಟು ಬೇಗ ಬರುತ್ತೆ. ನೋಡಿ, ಇದು ಚಿಕ್ಕ ಜಾಗದ ಆದರೂ ಸಾಕು ಫ್ರೆಂಡ್ಸ್, ಎಲ್ಲ ಇಟ್ಕೋಬೋದು. ನೋಡಿ, ಇದಕ್ಕೇನು ಜಾಸ್ತಿ ಜಾಗ ಬೇಕು ಆ ಥರ ಏನಿಲ್ಲ. ಸ್ವಲ್ಪ ವೆಯ್ಟ್ ಇದೆ, ಯಾಕೆಂದರೆ ಒಬ್ಬ ಮನುಷ್ಯ 100 kg 80 kg ಹಂಗಿರ್ತಾರಲ್ಲ, ವೆಯ್ಟ್ ತಡಿಬೇಕಲ್ಲ. ಅದಕ್ಕೋಸ್ಕರ 15-16 kg ಇದೆ ಇದು. ಅದಕ್ಕೋಸ್ಕರ ಚಿಕ್ಕ ಜಾಗ ಆದರೂ ಸಾಕು, ಇಟ್ಕೋಬೋದು. ಅದಕ್ಕೆ ಇಟ್ಟಿದ್ದೀವಿ. ನೋಡಿಬಿಟ್ಟು ಎಲ್ಲ ನಾವು ಬುಕ್ ಮಾಡಿರೋದು, ಯಾಕೆಂದರೆ ಒಂದೊಂದೆಲ್ಲ ನೋಡಿದ್ವಿ, ತುಂಬ ಸೈಜು ದೊಡ್ಡದು ಎಲ್ಲ ಇತ್ತು. ಇದು ಪರ್ಫೆಕ್ಟ್ ಇದೆ ಫ್ರೆಂಡ್ಸ್. ಪೂಜೆ ಮಾಡ್ತಾ ಇದ್ದೀನಿ. ಆರೋಗ್ಯ ಭಾಗ್ಯಕ್ಕಿಂತ ಇನ್ನೊಂದಿಲ್ಲ. ಎಲ್ಲರಿಗೂ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೇವೆ.